वागर्तराजाय नमः वागर्तो इव संपर्तो वागर्तो प्रतिपत्तये जगतो पितरो वंदे पार्वती परमेश्वर. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಹಕಾರಿಯ 3ನೇ ಶಾಖೆ ಪ್ರಾರಂಭ. ಸಹಕಾರ ಮನೋಭಾವದಿಂದ ಗುರಿ ಮುಟ್ಟಲು ಸಾಧ್ಯ. ಪೂಜ್ಯರಿಂದ ಆಶೀರ್ವಚನ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮದ ಅಮರೇಗೌಡ ನಕ್ಕುಂದಿಯವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಾನ್ವಿ ಕಳೆದ 10 ವರ್ಷಗಳ ಹಿಂದೆ ತಮ್ಮ ಪ್ರಧಾನ ಕಚೇರಿಯನ್ನು ಮಾನ್ವಿಯಲ್ಲಿ ಸ್ಥಾಪಿಸಿ ಗ್ರಾಮೀಣ ಭಾಗದ ಬಡವರ ಹಾಗೂ ರೈತಾಪಿ ವರ್ಗದವರಿಗೆ ಮತ್ತು ಸಣ್ಣ ವ್ಯಾಪಾರಸ್ಥರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಬ್ಯಾಂಕಿನ ಸಕಲ ಸೌಲಭ್ಯಗಳನ್ನು ದೊರೆಯಲು ಅನುಕೂಲ ಮಾಡುತ್ತಾ 2ನೇ ಶಾಖೆಯನ್ನು ಬಾಗಲವಾಡ ಗ್ರಾಮದಲ್ಲಿ ಸ್ಥಾಪಿಸಿ ಪ್ರಗತಿ ಹೊಂದುತ್ತಾ ಇದೀಗ ಹೊಸ ವರ್ಷದಂದು ಜನವರಿ 1, 2025ಕ್ಕೆ ಲಿಂಗಸುಗೂರು ಪಟ್ಟಣದಲ್ಲಿ 3ನೇ ಶಾಖೆಯನ್ನು ಪ್ರಾರಂಭಿಸಿದ್ದಾರೆ. ಮಾನ್ವಿಯಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ 3ನೇ ಶಾಖೆಯನ್ನು ಲಿಂಗಸೂರು ಪಟ್ಟಣದಲ್ಲಿ ಮಾಡಿದ್ದು ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಮಾನ್ವಿ ಹಾಗೂ ಶ್ರೀ ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ಅಮರೇಶ್ವರ ಬೃಹನ್ಮಠ ದೇವರ ಭೂಪುರ ಅವರು ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಸಾವಿರಾರು ಸಹಕಾರಿ ಸಂಘಗಳು ಬೆಳೆದು ನಿಂತಿವೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸೆಡ್ಡು ಹೊಡೆಯುತ್ತಿವೆ. ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಆರ್ಥಿಕವಾಗಿ ಸಬಲರಾಗಲು ಉತ್ತಮ ಜೀವನ ಮಟ್ಟ ಸುಧಾರಣೆಗೆ ಸಹಕಾರಿ ಸಂಘಗಳು ಸಾಲ ಸೌಲಭ್ಯ ಒದಗಿಸುತ್ತಾ ಉತ್ತಮ ಸೇವೆ ನೀಡುತ್ತಿವೆ. ಅಲ್ಲದೆ ನೂರಾರು ವಿದ್ಯಾವಂತರಿಗೆ ಉದ್ಯೋಗ ಕಲ್ಪಿಸಿಕೊಡುತ್ತಿವೆ ಎಂದು ಪೂಜ್ಯರು ಆಶೀರ್ವಚನ ನೀಡಿದರು. ಹೊಸ ವರ್ಷದ ಹೊಸ ದಿನವೇ ಬೆಳಗಿದ ಜ್ಯೋತಿಯು ನಿಮ್ಮಲ್ಲಿ ಎಲ್ಲರಲ್ಲಿ ಬಾಳಿನಲ್ಲಿರುವಂತಹ ಕತ್ತಲೆ ಅಂಧಕಾರ ಅಜ್ಞಾನ ಅಳೆದು ಬೆಳಕು ಸುಜ್ಞಾನ ಬೆಳಗಲಿ ಎನ್ನುವಂಥ ಉದ್ದೇಶದಿಂದ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಮತ್ತು ವೇದಿಕೆಯ ಗೌರವಾನ್ವಿತ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು. ಅದೇ ರೀತಿಯಾಗಿ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಖುಷಿ ಆಗ್ತಾ ಇದೆ ಅಂತಂದ್ರೆ, ಸಹಕಾರಿ ಸಂಘಗಳು ಹೆಚ್ಚು ಶಾಖೆಗಳು ಮಾಡೋದರ ಮೂಲಕವಾಗಿ ಸಹಕಾರಿ ಕ್ಷೇತ್ರವನ್ನು ಬೆಳೆಸೋದ್ರ ಜೊತೆಗೆ ಇಲ್ಲಿ ಸ್ಥಳೀಯ ಇರುವಂತಹ ಯುವಕರಿಗೆ ಕೆಲಸ ಒದಗಿಸಿಕೊಡುವಂತಹ ಬಹುದೊಡ್ಡ ಕೆಲಸವನ್ನ ಸಹಕಾರಿ ಕ್ಷೇತ್ರ ಮಾಡ್ತಿರೋದು ನಮ್ಮೆಲ್ಲರ ಗಮನಕ್ಕಿದೆ. ಅದು ಬಹಳ ದೊಡ್ಡ ಹೆಮ್ಮೆ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಸರಿಸುಮಾರು 25 ಕೋಟಿಗಳಿಂದ ಅಂದ್ರೆ 10 ವರ್ಷ ಆಯಿತು ನಮ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬ್ಯಾಂಕು ಪ್ರಾರಂಭಗೊಂಡು. ಅಲ್ಲಿಯೂ ಕೂಡ ಒಂದು 20-25 ಜನಕ್ಕೆ ಕೆಲಸವನ್ನ ಕೊಟ್ಟು ಮತ್ತೆ ಇದು 3ನೇ ಶಾಖೆಯಾಗಿ ಲಿಂಗಸೂರು ಪಟ್ಟಣದಲ್ಲಿ ಆರಂಭಗೊಂಡಿದೆ. ಬಹಳ ಸಂತೋಷ ಆಗಿದೆ ನಮಗೂ ಕೂಡ. ಸಹಕಾರ ಕ್ಷೇತ್ರನೇ ಏನು ಅಂತಂದ್ರೆ ಏನ್ ಹೇಳಲಿಕ್ಕೆ ಬಯಸ್ತದೆ ಅಂತಂದ್ರೆ ಬದುಕೆಲ್ಲ ಸಾಕಾರವಾಗಿರಬೇಕು ಅಂತ. ಸಾಕಾರ ಇಲ್ಲ ಅಂತಂತಂದ್ರೆ ಬದುಕಿಲ್ಲ. ಅತ್ತಿ ಸೊಸೆ ಮಧ್ಯ ಸಾಕಾರ ಇಲ್ಲ ಅಂತಂದ್ರೆ ಮನಿ ನಡೆಯುವುದಿಲ್ಲ. ಗಂಡ ಹೆಂಡತಿ ಮಧ್ಯೆ ಸಾಕಾರ ಇರಲಿಲ್ಲ ಅಂತಂತಂದ್ರೆ ಸಂಸಾರ ನಡೆಯುವುದಿಲ್ಲ. ಜನಪ್ರತಿನಿಧಿಗಳು ಮತ್ತು ಪ್ರಜೆಗಳ ನಡುವೆ ಸಾಕಾರ ಇರಲಿಲ್ಲ ಅಂತಂತಂದ್ರೆ ದೇಶ ನಡೆಯುವುದಿಲ್ಲ. ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಸಾಕಾರ ಇರಲಿಲ್ಲ ಅಂತಂದ್ರೆ ಜಗತ್ತು ನಡೆಯುವುದಿಲ್ಲ. ಸಾಕಾರ ಇಲ್ಲ ಅಂತಂತಂದ್ರೆ ಇಡೀ ಬದುಕು ಶೂನ್ಯವಾಗಿದೆ. ಅಂತ ಸಾಕಾರ ತತ್ವವನ್ನ ಮಂತ್ರವಾಗಿಸಿಕೊಂಡು ಇವತ್ತು ಸಮಾಜದ ಮೂಲೆಗಳಿಗೂ ಕೂಡ ಸಾಕಷ್ಟು ಜನ ಮನೆ ಕಟ್ಟಿಕೊಂಡಿದ್ದಾರೆ, ಸಾಕಷ್ಟು ಜನ ವಾಹನಗಳನ್ನು ಕೊಂಡುಕೊಂಡಿದ್ದಾರೆ, ಸಾಕಷ್ಟು ಬಿಸ್ನೆಸ್ಗಳನ್ನ ಉತ್ತರಕ್ಕೆ ಏರಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಬೆನ್ನೆಲುಬಾಗಿ ಇವತ್ತು ನ್ಯಾಷನಲೈಸ್ ಬ್ಯಾಂಕು ಏನು ಕೆಲಸ ಮಾಡ್ತಾ ಇದೆಯೋ ಅಷ್ಟೇ ಪ್ರಮಾಣದ ಕೆಲಸವನ್ನ ನಮ್ಮ ಸಹಕಾರಿ ಸಂಘಗಳು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ.
ಒಂದು ಸಿಒ ರೂಮ್ ಮಾಡಿದ್ದಾರೆ, ಒಂದು ಕ್ಯಾಶಿಯರ್ ಮಾಡಿದ್ದಾರೆ, ಆಮೇಲೆ ಸಿಬ್ಬಂದಿಗಳಿಗೆ ಕೂಡ್ಲಿಕ್ಕೆ ಮಾಡಿದ್ದಾರೆ, ಒಂದು ಬೋರ್ಡ್ ರೂಮ್ ಮಾಡಿದ್ದಾರೆ. ಬಹಳ ಸುಸಜ್ಜಿತವಾದಂತಹ ರೀತಿಯಲ್ಲಿ ಆ ಕೆಲಸಗಳೆಲ್ಲ ಆಗಿದಾವೆ. ನೋಡಿ ಬಹಳ ಖುಷಿ ಆಯ್ತು ನಮಗೆ. ಕಾರ್ಯದಕ್ಷರಾಗಿರುವಂತಹ ಅಂಬರೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಹಕಾರ ಸಂಸ್ಥೆ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಒಟ್ಟಾರೆಯಾಗಿ ಈ ಸಹಕಾರಿ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ಜನರಿಗೆ ಸೇವೆಯನ್ನು ಸಲ್ಲಿಸಲಿ ಹಾಗೆ ಅಂತ ಹೇಳ್ತಾ ಮಾತುಗಳಿಂದ ವಿರಮಿಸ್ತೇವೆ. ನಮಸ್ಕಾರ. ಶಾಖೆ ನಮ್ಮ ಲಿಂಗಸೂರಲ್ಲಿ ಪ್ರಾರಂಭ ಆಗಿರೋದು ಬಹಳ ಸಂತೋಷ ಆಗ್ತಾ ಇದೆ ಇವತ್ತು. ಯಾಕೆ ಅಂತಂದರೆ ನಾವು ಎಷ್ಟೇ ಮುಂದೆ ಹೋಗಬೇಕು ಅಂತಂದರೆ ಪೂಜ್ಯರು ಹೇಳಿರುವ ಹಾಗೆ ಸಹಕಾರ ಅನ್ನೋದು ಬಹಳ ಮುಖ್ಯ. ಇವತ್ತು ಒಬ್ಬ ಮಗ ಒಂದು ಗುರಿಯನ್ನು ಮುಟ್ಟಬೇಕು ಅಂತಂದರೆ ಆ ಮಗನ ಜೊತೆ ಇರ್ತಕ್ಕಂಥ ಪಾಲಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಹಕಾರ ಕೊಟ್ಟಾಗ ಅವನ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮನೆಯಲ್ಲಿ ಒಬ್ಬ ಹೆಣ್ಣುಮಗಳು ಒಂದು ಗುರಿಯನ್ನು ಮುಟ್ಟಬೇಕು ಅಂತಂದರೆ ಗಂಡ ಮಕ್ಕಳ ಒಂದು ಸಹಕಾರ, ಹಿರಿಯರ ಒಂದು ಸಹಕಾರ ಇತ್ತು ಅಂತಂದರೆ ಆ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಒಂದು ಗುರಿ ಅನ್ನೋದು ಇರ್ತದೆ. ಏನಾದರೂ ಒಂದು ಬದುಕನ್ನು ಮಾಡಬೇಕು, ಏನಾದರೂ ಒಂದು ನಮ್ಮ ದಾರಿಯಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಬೇಕು ಅಂತಂದಾಗ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋಗಿ ನಿಂದೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಎಲ್ಲರನ್ನ ತನ್ನತ್ತ ಸೆಳೆದು ಅವರ ಕಾಲ ಮೇಲೆ ಅವರಿಗೆ ನಿಲ್ಲಿಸುವಂಥ ಶಕ್ತಿ ಈ ನಮ್ಮ ಸಹಕಾರಿ ಸಂಘಗಳು ಎಲ್ಲ ಯುವಕರಿಗೆ ಮಾಡ್ತಾ ಇದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಖುಷಿಯಿಂದ ನಾವೆಲ್ಲ ಹೇಳಬೇಕಾಗುತ್ತೆ ಇವತ್ತು. ಯಾಕೆ ಅಂತಂದರೆ ಏನಪ್ಪ ಅಂತಂದರೆ ಇವತ್ತು ಒಂದು ನಾವು ಕಾರನ್ನು ತಗೊಳ್ಳೋದಾಗಿರ್ಬೋದು, ಒಂದು ಮನೆಯನ್ನು ಕಟ್ಟೋದಾಗಿರ್ಬೋದು, ಅವನ್ನೆಲ್ಲ ನೋಡ್ಬೇಕಂತಂದರೆ ನಮಗೆಲ್ಲ ಏನಾಗಿಬಿಟ್ಟದವೆ ಅಂತಂದರೆ ಆಸೆ ಅನ್ನೋದು ಬಹಳ ದೊಡ್ಡದಾಗಿರ್ತದೆ, ಕಿಶೆ ಅನ್ನೋದು ಬಹಳ ಸಣ್ಣದಾಗಿರ್ತದೆ. ಇಲ್ಲಿ ಇವುಗಳ ಮಧ್ಯೆ ಮಾನಸಿಕ ಗೊಂದಲದಲ್ಲಿ ನಮ್ಮ ಜೀವನವನ್ನು ಕಡಿಮೆ ಮಾಡ್ಕೊತ ಹೋಗ್ತೀವಿ. ಆವಾಗ ನಮ್ಮನ್ನು ಕೈ ಎತ್ತಿ ಹಿಡಿದು ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಆಸೆಗಳನ್ನು ಈಡೇರಿಸಿ ನಮಗೂ ಕೂಡ ಸಹಕಾರ ಮಾಡಿರಿ ಅಂತಕ್ಕಂಥದ್ದನ್ನು ಕೈ ಎತ್ತಿ ಹಿಡಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರಿಂದ ಅದು ಸಹಕಾರಿ ಕ್ಷೇತ್ರ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅಂತಹ ಈ ಒಂದು ಸಹಕಾರಿ ಸಂಘ ನಮ್ಮ ಲಿಂಗಸೂರಿನಲ್ಲಿ 3ನೇ ಶಾಖೆ ಪ್ರಾರಂಭ ಮಾಡ್ತಾ ಇರೋದು ಬಹಳ ಸಂತೋಷ ಆಗ್ತಾ ಇದೆ. ಈ ಶಾಖೆ ಇನ್ನೂ ಹೆಚ್ಚಿನ ಶಾಖೆಗಳಾಗಲಿ, ಆ ಶಾಖೆಯ ಜೊತೆಗೆ ಈ ಒಂದು ಸೌಹಾರ್ದ ಸಂಘದ ನಿಯಮಿತ ಜೊತೆಗೆ ನಾವು ಕೂಡ ಇರ್ತೀವಿ. ನೀವೆಲ್ಲರೂ ಕೂಡ ನಮ್ಮ ಭಾಗದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸಹಕಾರವನ್ನು ತಗೊಂಡು ಅವರೂ ಕೂಡ ನಿಮಗೆ ಸಹಕಾರವನ್ನು ಮಾಡುವಂಥವರಾಗ್ತಾರೆ. ಇನ್ನೂ ಹೆಚ್ಚಿನ ರೀತಿಯ ಠೇವಣಿಯ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು ಸಹಕಾರ ನಿಮ್ಮೆಲ್ಲರಿಗೆ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತು ವಿರಾಮ ಕೊಡ್ತೇನೆ. ಶಿವಮೊಗ್ಗ. ಪ್ರಾಸ್ತಾವಿಕವಾಗಿ ಶರಣಪ್ಪ ಗೌಡ ನಕ್ಕುಂದಿ ಮಾತನಾಡಿದರು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಾನ್ವೀಯ ಸಂಸ್ಥಾಪಕ ಅಧ್ಯಕ್ಷರು ಅಮರೇಗೌಡ ನಕ್ಕುಂದಿ ಅಧ್ಯಕ್ಷತೆ ವಹಿಸಿದ್ದರು. ಎಂ ದೊಡ್ಡಬಸವರಾಜ್ ಅಧ್ಯಕ್ಷರು, ರಾಯಚೂರು ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ಹಾಗೂ ಈಶ್ವರ ಅವಟಿ, ನಿವೃತ್ತ RTO ಅಧಿಕಾರಿಗಳು ಮುದೋಳ್ ಕುಮಾರಪ್ಪ ಅಧ್ಯಕ್ಷರು, ರೆಡ್ಡರ್ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಲಿಂಗಸುಗುರು ಮತ್ತು ವೀರನಗೌಡ ಲೆಕ್ಕಿಹಾಳ್ ಹಿರಿಯ ಮುಖಂಡರು ಹಾಗೂ ಸಂಗಯ್ಯ ಸ್ವಾಮಿ ಸಹಕಾರಿಯ ಉಪಾಧ್ಯಕ್ಷರು, ಬಸಪ್ಪ ಕಂದಕಲ್ ಅಧ್ಯಕ್ಷರು, ಶ್ರೀ ತ್ರಯಂಬಕೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕವಿತಾಳ್ ಹಾಗೂ ಸಿದ್ದಲಿಂಗಪ್ಪ ವಕೀಲರು, ಸಹಕಾರಿಯ ಕಾನೂನು ಸಲಹೆಗಾರರು ಮತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಾನ್ವೀಯ CO ಬಸನಗೌಡ ಮತ್ತು ಲಿಂಗಸುಗೂರು ಸಹಕಾರಿಯ CO ಅರುಣ್ ಕುಮಾರ್ ಸೇರಿದಂತೆ ಸಹಕಾರಿಯ ನಿರ್ದೇಶಕರು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು. ಮುನಾರ ಅವರ ಉತ್ಪನ್ನ ಎಂಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ. ಸ್ವಿಟ್ಜರ್ಲ್ಯಾಂಡ್, ಯುರೋಪ್ನಿಂದ ರೈತರಿಗಾಗಿ ತರಿಸಿದ ಉತ್ಪನ್ನ. ಇದರಲ್ಲಿ DMPP ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ. ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ. ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ. ಮುನಾರ ಅವರ ಎಂಟೆಕ್.